ಹೆಲೋ ಗೇಮರ್ಸ್, ವೆಲ್ಕಮ್ ಟು ಆದರ್ಶ್ ಗೇಮಿಂಗ್ ಚಾನಲ್. ಇವತ್ತು ಈ ವಿಡಿಯೋದಲ್ಲಿ ನಾನು ಏನಪ್ಪ ತಿಳಿಸ್ಕೊಡ್ತಾ ಇದ್ದೀನಿ ಅಂದರೆ, ನೀವು CS ರ್ಯಾಂಕ್ ಮ್ಯಾಚ್ ಆಡ್ತಾ ಇದ್ದೀರಾ ಅಥವಾ ನೀವೊಂದು ಅಟ್ಯಾಕಿಂಗ್ ಪ್ಲೇಯರ್ ಅಲ್ಲ, ಅಥವಾ ನಿಮಗೆ ಅಟ್ಯಾಕಿಂಗ್ ಬರಲ್ಲ ಅಂದರೆ, ಅಥವಾ ನಿಮ್ಮ ಹತ್ರ ನಿಮ್ಮದೇ ಆದ ಸ್ಕ್ವಾಡ್ ಇಲ್ಲ, ನೀವು ರ್ಯಾಂಡಮ್ ಪ್ಲೇಯರ್ ಜೊತೆ ಆಡ್ತಾ ಇದ್ದೀರಾ ಅಂದರೆ ಈ ವಿಡಿಯೋ ನಿಮಗೇನೆ. ಒಂದು ಚೂರು ಸ್ಕಿಪ್ ಮಾಡಿದ್ರೆ ನೋಡಿದ್ರೆ ನೀವು ಒಂದೇ ವಾರದಲ್ಲಿ ಹೀರೋಯ್ಕ್ ಹೋಗೋದಕ್ಕೆ ನಾನು ಗ್ಯಾರಂಟಿ. ಅದಕ್ಕಿಂತ ಮೊದಲು ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಮತ್ತು ಬೆಲ್ಲೈಕನ್ನ ಮಾತ್ರ ಮರೀದೆ ಆಲಿಗೆ ಸೆಟ್ ಮಾಡ್ಕೊಳ್ಳಿ, ಯಾಕಂದರೆ ನಾನು ಹಾಕೋ ಪ್ರತಿಯೊಂದು ವಿಡಿಯೋ ನಿಮಗೆ ನೋಟಿಫಿಕೇಷನಾಗಿ ಬರುತ್ತೆ. ನಾನು ಈ ವಿಡಿಯೋದಲ್ಲಿ 5 ಹಿಡನ್ ಪ್ಲೇಸ್ ಬಗ್ಗೆ ಹೇಳ್ತಾ ಇದ್ದೀನಿ, ಅದು ಬರ್ಮುಡ ಮ್ಯಾಪಲ್ಲಿ. ಮೊದಲನೇದಾಗಿ ಫ್ಯಾಕ್ಟ್ರಿ. ನೀವು ಬರ್ತಾ ಇರೋ ಥರನೇ ರೈಟ್ ಸೈಡಿಗೆ ಬಂದುಬಿಟ್ಟು ಅಲ್ಲಿ ನಿಮಗೆ ಒಂದು ಟೈರ್ ಕಾಣಿಸ್ತಾ ಇರುತ್ತೆ. ಇನ್ನೂ ಸ್ವಲ್ಪ ಮುಂದೆ ಇಲ್ಲಿ ಸೈಡ್ಗೆ ಒಂದು ಟೈರ್ ಕಾಣಿಸ್ತಾ ಇರುತ್ತೆ. ಆ ಟೈರ್ ಮೇಲೆ ಕರೆಕ್ಟಾಗಿ ಜಂಪ್ ಮಾಡಬೇಕು. ಆ ಮನೆ ಮೇಲೆ ಜಂಪ್ ಮಾಡೋಕ್ಕಿರೋದು, ಅಲ್ಲಾಂದರೆ ಈ ಥರ ಸೈಡಿಗೆ ಬಂದು ಬೀಳ್ತೀರಾ. ಕರೆಕ್ಟಾಗಿ ಅದ್ರ ಮೇಲೆ ಹುಷಾರಾಗಿ ಜಂಪ್ ಮಾಡಿಬಿಟ್ಟು ಮನೆ ಮೇಲೆ ಬರಬೇಕು. ಅಲ್ಲಿ ಮನೆ ಮೇಲಿರೋ ಇನ್ನೊಂದು ಟೈರ್ ಮೇಲೆ ಜಂಪ್ ಮಾಡಿಬಿಟ್ಟು ಪೈಪ್ ಮೇಲೆ ಬರಬೇಕು. ನೀವು ಹಂಗೆ ಜಂಪ್ ಮಾಡಿಬಿಟ್ಟು ಮುಂದೆ ಬರ್ತಾ ಇರಬೇಕು. ಎಂಡ್ ತನಕ ಬಂದುಬಿಟ್ಟು ಅಲ್ಲಿ ಕುತ್ಕೊಂಡು ಕ್ರೌಚ್ ಮಾಡ್ಕೊಂಡು ಕುತ್ಕೋಬೇಕು. ಅಲ್ಲಿ ಕ್ರೌಚ್ ಮಾಡ್ಕೊಂಡು ಕುತ್ಕೊಂಡಾದ್ಮೇಲೆ ನೀವು ಈ ಸೈಡ್ಗೆ ಸ್ವಲ್ಪ ಮುಂದೆ ಬರ್ತಾ ಇರಬೇಕು. ಹಂಗಂದರೆ ಯಾರಿಗೂ ನಿಮ್ಮನ್ನು ಹೊಡಿಯೋಕ್ಕಾಗಲ್ಲ, ಯಾಕಂದರೆ ಪೈಪ್ ಅಡ್ಡ ಇರುತ್ತಲ್ಲ, ಯಾರಿಗೂ ನಿಮ್ಮನ್ನು ಹೊಡಿಯೋಕ್ಕಾಗಲ್ಲ. ಒಳಗಡೆ ಇರೋದೆಲ್ಲ ನಿಮಗೆ ಕಾಣಿಸ್ತಾ ಇರುತ್ತೆ. ಇಲ್ಲಿಂದ ಒಳಗಡೆ ಇರೋದು ಕಾಣಿಸ್ತಾ ಇರೋದ್ರಿಂದ ನಿಮಗೆ ನಿಮ್ಮ ಟೀಮೇಟ್ಸ್ಗೆಲ್ಲ ಹೆಲ್ಪ್ ಮಾಡ್ಬೋದು, ಹೇಳ್ಕೊಟ್ಟು ಎಲ್ಲಿ ನಿಮಿಸಿದ್ದಾರೆ ಅಂತ. ಇಲ್ಲಿರೋ ಒಂದೇ ಒಂದು ಪ್ರಾಬ್ಲಮ್ ಏನು ಅಂದರೆ, ಇಲ್ಲಿ ಝೋನ್ ಬೇಗ ಬರ್ತಾ ಇರುತ್ತೆ. ಅದಕ್ಕೆ ನೀವೆಲ್ಲ ಎನಿಮೀಸ್ನೆಲ್ಲ ನೋಡಿರ್ತೀರಲ್ಲ, ಅದಕ್ಕೆ ಅಲ್ಲಿಂದನೇ ಹೊಡಿಬೋದು ಬೇಗ. ನೋಡಿ, ಮತ್ತೆ ಒಳಗಡೆ ಬಂದುಬಿಟ್ಟು ಎಲ್ಲರನ್ನೂ ಹೊಡಿಬೋದು ನೀವು ಬೇಗ. ಎರಡನೇದಿರೋದು ರಿವರ್ಸ್ ಸೈಡಲ್ಲಿ. ಇಲ್ಲಿ ಒಂದು ಗ್ಲೂ ವಾಲ್ ಹಾಕ್ಬೇಕು ನೀವು. ಇಲ್ಲೊಂದು 3 ಗ್ಲೂ ವಾಲ್ ಬೇಕಾಗುತ್ತೆ ನಿಮಗೆ. ಇನ್ನೊಂದು ಗ್ಲೂ ವಾಲು, ಇನ್ನೊಂದು ಗ್ಲೂ ವಾಲ್ ಮೇಲಕ್ಕೆ ಹಾಕಬೇಕು. ನಿಮ್ಗೆ ಮೇಲಕ್ಕೆ ಜಂಪ್ ಮಾಡೋ ಇರೋಷ್ಟು ಹೈಟಿಗೆ ನೀವು ಗ್ಲೂ ವಾಲ್ ಹಾಕ್ತಾ ಇರಬೇಕು. ಹಾಗೆ ಜಂಪ್ ಮಾಡಿ. ಸ್ವಲ್ಪ ಕಷ್ಟ ಇರುತ್ತೆ, ಆದರೆ ಜಂಪ್ ಮಾಡ್ಬೋದು. ನಿಮಗೆ ಆಗಲ್ಲ ಅಂತ, ಇಂಪಾಸಿಬಲ್ ಅಂತ ಏನಿಲ್ಲ. ಇಲ್ಲಿ ಒಂದು ಸ್ಕೋಪ್ ಹೇಳಿದ್ರೆ ನಿಮ್ಮ ಹತ್ರ ಇದೆ, ಇಲ್ಲಿ ಜಂಪ್ ಮಾಡ್ಬೋದು. ಇನ್ನೂ ಸ್ವಲ್ಪ ಜಂಪ್ ಮಾಡಬೇಕು, ಇಲ್ಲಿ ಸ್ವಲ್ಪ ಹೈಟ್ ಇದೆಯಲ್ಲ ಅದಕ್ಕೆ. ಆಮೇಲೆ ಇದು ನಾನು BR ಮ್ಯಾಪಲ್ಲಿ ತೊಗೋತಿದ್ದೀನಿ, ಯಾಕಂದರೆ ಅದು CS ಎಲ್ಲ ಮ್ಯಾಪೇ ಬರಲಿಲ್ಲ. ಹಂಗೆ ಜಂಪ್ ಮಾಡಿ ಮೇಲಕ್ಕೆ ಬರಬೇಕು. ಮೇಲಕ್ಕೆ ಬಂದರೆ ನಿಮಗೆ ಫುಲ್ ಮ್ಯಾಪ್ ಕಾಣಿಸ್ತಾ ಇರುತ್ತೆ. ಹೀಗೆ ಮೇಲಕ್ಕೆ ಬಂದರೆ ಎಲ್ಲ ಫುಲ್ ಮ್ಯಾಪ್ ಕಾಣಿಸ್ತಾ ಇರುತ್ತೆ. ಇಲ್ಲಿಂದ ನಿಮಗೆ ಎನಿಮಿನ ಹೊಡಿಬೋದು, ಆದರೆ ಅವನಿಗೆ ಕಾಣಿಸ್ತಾನೆ ಇರಲ್ಲ ಎಲ್ಲಿಂದ ಹೊಡಿತಿದ್ದೀರಾ ಅಂತ. ಎಲ್ಲ ಕಡೆ ನೋಡ್ಬೋದು ನೀವು. ನಿಮ್ಮನ್ನು ಯಾರಿಗೂ ಕಾಣಿಸಲ್ಲ, ಯಾಕಂದರೆ ನೀವು ಮೇಲ್ಗಡೆ ಇದ್ದೀರಲ್ವ ಅದಕ್ಕೆ. ಅಲ್ಲಿ ಒಂದು ಎನಿಮಿ ಬರ್ತಾನೆ, ಅವನಿಗೆ ನಾನು ಹೆಡ್ ಶಾಟೇ ಫಸ್ಟ್ ಕೊಡ್ತಿದ್ದೀನಿ. ನೋಡಿ, ಫಸ್ಟ್ ಹೆಡ್ ಶಾಟೇ ಬೀಳೋದು ಇಲ್ಲಿಂದ. ನಿಮ್ಮ ಹತ್ರ ಬುಲೆಟ್ಸ್ ಇದ್ದರೆ ನೀವು ಕರೆಕ್ಟಾಗಿ ಹೊಡಿಬೋದು. ಬುಲೆಟ್ಸ್ ಇಲ್ಲದೆ ಹೋಯ್ತು, ಏನು ಮಾಡೋದು? ಬುಲೆಟ್ಸ್ ಇದ್ದರೆ ನೀವು ಅವನ್ನ ಆರಾಮಾಗಿ ಹೊಡಿಬೋದಾಗಿತ್ತು. ಹಾಗೆ ಇಲ್ಲೂ ಇರೋ ಪ್ರಾಬ್ಲಮ್ ಏನು ಅಂದರೆ, ಇಲ್ಲೂ ಝೋನ್ ಬೇಗ ಬರುತ್ತೆ, ಅದಕ್ಕೆ ನೀವು ಇಲ್ಲಿಂದ ಹೋಗಬೇಕಾಗುತ್ತೆ. ಮೂರನೇದು ಮಾರ್ಸ್ ಎಲೆಕ್ಟ್ರಿಕಲ್ಲಿ. ಇಲ್ಲಿ ಗ್ಲೂ ವಾಲ್ ಏನು ಬೇಕಾಗಿಲ್ಲ, ನೀವು ಹಂಗೆ ಜಂಪ್ ಮಾಡಿದ್ರೆ ಆಯಿತು. ಇದೆಲ್ಲರಿಗೂ ಗೊತ್ತಿರುತ್ತೆ, ಆದರೂ ನೋಡಿ, ಟ್ರೈ ಮಾಡಿ ನೋಡಿ. ಇಲ್ಲಿ ಮೇಲೆ ಜಂಪ್ ಮಾಡಿಬಿಟ್ಟು ನೀವು ಕ್ರೌಚ್ ಮಾಡಿ ಕುತ್ಕೋಬೋದು, ಇಲ್ಲಾಂದರೆ ಮಲ್ಕೋಬೋದು. ಹಂಗಂದ್ರೆ ಯಾರಿಗೂ ಕಾಣಿಸಲ್ಲ ನಿಮ್ಮನ್ನು. ಹಂಗೆ ಎನಿಮೀಸ್ನೆಲ್ಲ ಹೊಡಿಬೋದು. ಇನ್ನೊಂದು ಒಳ್ಳೆ ಟೀಮೇ ಇತ್ತು ಅಂದರೆ ನೀವು ಕರೆಕ್ಟಾಗಿ ಹೊಡಿಬೋದು. ಇಲ್ಲಿ ನನಗೆ ಬಂದಿರೋ ಟೀಮೇಟ್ಸ್ ಎಲ್ಲ ಬಾಟ್ಗಳ ಥರ ಆಡ್ತಾರೆ, ಯಾರೂ ಕರೆಕ್ಟಾಗಿ ಹೊಡಿಯೋದೇ ಇಲ್ಲ. ಕಿಲ್ ಬೇರೆ ತಗೋತಾರೆ. ಇನ್ನು ಹೊಡೆದ್ರೆ ಒಂದು ಗ್ಲೂ ವಾಲ್ ಹಾಕ್ಬಿಟ್ಟು ಇನ್ನೊಂದು ಕೈಯಿಂದ ಓಡಿಸ್ಕೋತಾನೆ, ಕಿಲ್ಲು ತೊಗೊಬಿಡ್ತಾನೆ ಅವನು. ಹಂಗೆ ಈ ಥರ ನೀವು ಹೊಡಿಬೋದು. ಇಲ್ಲಿ ಮಿಕ್ಕಿರೋದು ನಾನು ಮಾತ್ರ, ಎಲ್ಲರೂ ಬಾಟ್ ಪ್ಲೇಯರ್ಸ್ ಥರ ಆಡ್ತಾರೆ, ಯಾರೂ ಸರಿಯಾಗಿ ಆಡೋದೇ ಇಲ್ಲ ಇಲ್ಲಿ ನಮ್ಮ ಟೀಮೇಟ್ಸು. ಕರೆಕ್ಟಾಗಿರೋ ಟೀಮೇಟ್ಸ್ ಬಂತು ಅಂದರೆ ನೀವು ಈ ಥರ ಆಡ್ಬೋದು, ಕರೆಕ್ಟಾಗಿ ಆಡ್ಬೋದು ಇಲ್ಲಿ ಕೂತ್ಕೊಂಡು. ಆಮೇಲೆ ಇಲ್ಲಿ ಮಿಕ್ಕಿರೋರೆಲ್ಲ ಇಲ್ಲಿ ಯಾರೂ ಕರೆಕ್ಟಾಗಿ ಆಡೋದೇ ಇಲ್ಲ. ಇವನ್ನ ನಾಕ್ ಮಾಡಿದ್ರು ಆಮೇಲೆ ಎಲ್ಲರೂ ಬಂದ್ಬಿಟ್ಟು ನಮ್ಮನ್ನು ಸಾಯಿಸ್ಬಿಡ್ತಾರೆ. 4ನೇದು ಕಟಲಿಸ್ಟಿವ.
ಈ ಜಾಗದಲ್ಲೂ ಬೇಗ ಝೋನ್ ಬರುತ್ತೆ, ಅಷ್ಟೆಲ್ಲ ಟೈಮಲ್ಲಿ ಕುತ್ಕೊಳ್ಳೋಕ್ಕಾಗಲ್ಲ. ಆದರೆ ಎನಿಮಿನ ನಿಮ್ಮ ಹತ್ರ ಒಂದು ಸ್ಕೋಪ್ ಗನ್ ಇಟ್ಕೊಂಡಿದ್ರೆ ನೀವು ಹೊಡಿಬೋದು. ನೋಡಿ ನಾನು ಹೊಡಿತಿದ್ದೀನಿ. ಅವನನ್ನು ಬೇಗ ಹೊಡೆದು ನಾಕ್ ಮಾಡಿರ್ತೀನಿ ನೋಡಿ. ಕಿಲ್ ತೊಗೊಳಕ್ಕೆ ಇಲ್ಲಿ ಝೋನು ಬಂದಿರುತ್ತೆ, ಅದಕ್ಕೆ ಅಲ್ಲೇ ಹೋಗ್ಬಿಟ್ಟು ಹೊಡಿಬೇಕು ಅವನ್ನ. ಇವಾಗ ಅಲ್ತಂಗೆ ಹೋಗ್ಬಿಟ್ಟು ಕಿಲ್ಲು ತೊಗೋತೀನಿ ನೋಡಿ. ಅಲ್ಲೆಲ್ಲ ಸೂಪರಾಗಿ ಬಚ್ಚಿಡ್ಕೋಬೋದು ನೀವು, ಯಾರಿಗೂ ನಿಮ್ಮನ್ನು ಕಾಣಿಸೋದೇ ಇಲ್ಲ. ಕಿಲ್ಲು ತೊಗೊಂಡೆ ನೋಡಿ. 5 ಮಿಲ್ಲಲ್ಲಿ, 5ನೇದು ಮಿಲ್ಲು. ಇಲ್ಲಿ ಬಂದ್ಬಿಟ್ಟು ಇಲ್ಲೊಂದು ಒಡೆದೋಗಿರೋ ಕಾರ್ ಥರ ಕಾಣಿಸುತ್ತಲ್ಲ, ಅದ್ರ ಮೇಲೆ ಅದ್ರ ಪಕ್ಕ ನಾನು ಗ್ಲೂ ವಾಲ್ ಹಾಕ್ಬೇಕು ನೀವು. ಗ್ಲೂ ವಾಲ್ ಹಾಕ್ಬೇಕು ಕರೆಕ್ಟಾಗಿ. ಆಮೇಲೆ ಕಾರ್ ಮೇಲೆ ಜಂಪ್ ಮಾಡಿಬಿಟ್ಟು ಅದ್ರ ಮೇಲಿಂದ ಈ ಗ್ಲೂ ವಾಲ್ ಮೇಲೆ ಜಂಪ್ ಮಾಡ್ಬೋದು ನೀವು. ಕರೆಕ್ಟಾಗಿ ಜಂಪ್ ಮಾಡಬೇಕು, ಅಲ್ಲಂದ್ರೆ ಈ ಥರ ಬೀಳಬೇಕು ಕೆಳಗಡೆನೆ. ಇಲ್ಲೂ ನಿಮಗೆ 3 ಗ್ಲೂ ವಾಲ್ ಬೇಕಾಗುತ್ತೆ ಅನಿಸುತ್ತೆ. ಇಲ್ಲೇ ಜಂಪ್ ಮಾಡಿ, ಇನ್ನೊಂದು ಸಲ ಜಂಪ್ ಮಾಡಿ ಇಲ್ಲಿ ಮೇಲ್ಗಡೆ ಜಂಪ್ ಮಾಡಬೇಕು. ಹಾಗೆ ಎಲ್ಲರೂ ಹೊಡಿಬೋದು, ಯಾರಿಗೂ ನಿಮ್ಮನ್ನು ಕಾಣಿಸಲ್ಲ. ಇದು 5ನೇ ಜಾಗ, ಎಲ್ಲರಿಗೂ ಕರೆಕ್ಟಾಗಿ ಹೊಡಿಬೋದು ನೀವು. ನಿಮಗೆ ಈ ವಿಡಿಯೋ ಯೂಸ್ಫುಲ್ ಅನಿಸಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ, ಮತ್ತು ನಾನು ನೆಕ್ಸ್ಟ್ ಯಾವ ವಿಡಿಯೋ ಹಾಕಬೇಕು ಅಂತ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ.